ಆನೇಕಲ್ ತಾಲೂಕಿನ ಮರಸೂರು ಗ್ರಾಮದ ಬಳಿಯ ಆಟದ ಮೈದಾನದಲ್ಲಿ ಮರಸೂರು ಪಂಚಾಯಿತಿ ಪ್ರೀಮಿಯರ್ ಲೀಗ್ ಸೀಸನ್ 5ರ ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು. ಇನ್ನು ಮರಸೂರು ಪಂಚಾಯಿತಿ ಪ್ರೀಮಿಯರ್ ಲೀಗ್ ಸೀಸನ್ 5ರ ಕ್ರಿಕೆಟ್ ಪಂದ್ಯಾವಳಿಯ ಆಯೋಜಕರಾದ ನಾಗನಾಯಕನಹಳ್ಳಿ ವಿಲೇಜರ್ಸ್ ತಂಡ ಮತ್ತು ಮದ್ದು ಯಲ್ಲೋಚಿರವರ ನೇತೃತ್ವದಲ್ಲಿ ಮರಸೂರು ಪಂಚಾಯಿತಿ ಪ್ರೀಮಿಯರ್ ಲೀಗ್ ಸೀಸನ್ 5ರ ಕ್ರಿಕೆಟ್ ಪಂದ್ಯಾವಳಿಯು ಯಶಸ್ವಿಯಾಗಿ ನೆರವೇರಿತು. ಇನ್ನು ಮರಸೂರು ಪಂಚಾಯಿತಿ ಪ್ರೀಮಿಯರ್ ಲೀಗ್ ಸೀಸನ್ 5ರಲ್ಲಿ ಮೊದಲನೇ ಬಹುಮಾನವನ್ನು ಮಡಿವಾಳ ವಿವೇಕಾನಂದ ವಿನ್ನರ್ಸ್ ತಂಡ ಪಡೆದುಕೊಂಡಿತ್ತು. ಹಾಗೆಯೇ ಎರಡನೇ ಬಹುಮಾನವನ್ನು ಮರಸೂರು ಗ್ಯಾಲಿಯೇಟರ್ಸ್ ತಂಡ ಪಡೆದುಕೊಂಡಿತ್ತು ಹಾಗೂ ಮೂರನೇ ಬಹುಮಾನವನ್ನು ಆಡಿಸೊಣ್ಣಹಟ್ಟಿ ಕ್ರಿಕೆಟರ್ಸ್ ತಂಡ ಪಡೆದುಕೊಂಡಿತ್ತು. ನಾಲ್ಕನೇ ಬಹುಮಾನವನ್ನು ಮಡಿವಾಳ ಸೂಪರ್ ಕಿಂಗ್ಸ್ ತಂಡ ಪಡೆದುಕೊಂಡಿತ್ತು. ಇನ್ನು ಗೆದ್ದಂತಹ ತಂಡಗಳಿಗೆ ಆಯೋಜಕರು ಮತ್ತು ಗಣ್ಯರು ಬಹುಮಾನ ವಿತರಣೆ ಮಾಡಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ನಾಗನಾಯಕನಹಳ್ಳಿ ಅಂಬರೀಶ್, ಚಲನಚಿತ್ರ ನಿರ್ದೇಶಕರಾದ SY ಮುರಳಿ, ಮುಖಂಡರಾದ ಸಂಪತ್, ಸರ್ಕಲ್ ವೆಂಕಿ, ಸುಜಯ್, ಸಂಪತ್, ಮಂಜುನಾಥ್, ವಿಶ್ವನಾಥ್, ಪುನೀತ್, ಶಶಿ ಮುಂತಾದವರು ಹಾಜರಿದ್ದರು. ಅದ್ಭುತವಾದ ಶಾಟ್, ಆದ್ರೆ ನೇರ ಫೀಲ್ಡರ್ ಕೈಗೆ ಕೇವಲ ಒಂದು ತಾಯ್. ಇವರು ಅದ್ಭುತವಾದ ಬೌಲರ್, ಲೆಗ್ ಸ್ಪಿನ್ ಮಾಡ್ತಾರೆ. ಬೌಲಿಂಗ್ ನವೀನ್ ಅಣ್ಣ ಕೊಂಡ ಅವರು ಮತ್ತೊಮ್ಮೆ ಅದ್ಭುತವಾದ ಬೌಲಿಂಗ್, ಮತ್ತೊಮ್ಮೆ ಬಿಗಿಡಿ ಯತ್ನ. ಅದ್ಭುತದ ಗಲೆ ಚೆಂಡು ಕನ್ನಡಕ್ಕೆ ನೆಗೆದಂತ ಕ್ಯಾಚ್ ಇಲ್ಲ.
ಭಾಗವಹಿಸಿದ 14 ತಂಡದ ಆಟಗಾರರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೆ ಈ ಟೂರ್ನಿ ಇಷ್ಟು ಅದ್ಭುತವಾಗಿ ಆಯೋಜನೆ ಮಾಡಿರ್ತಕ್ಕಂಥ ನಾಗರಿಕರಲ್ಲಿ ಗ್ರಾಮಸ್ಥರು ಹಾಗೂ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಮಧು. ಯಾಕಂದ್ರೆ ಈ ರೀತಿಯಾಗಿ ಅದ್ಭುತವಾಗಿ ಮಾಡಿ ಟೂರ್ನಿಮೆಂಟ್ನ ಯಾವುದೇ ನ್ಯೂನ್ಯತೆ ಇಲ್ಲದ ಒಂದು ಕಾರ್ಯಕ್ರಮವನ್ನು ಸಕ್ಸಸ್ ಮಾಡೋದು ತುಂಬಾ ಕಷ್ಟ ಇದೆ. ಅಂಥದ್ರಲ್ಲಿ ಮಧುರವರು ತಮ್ಮ ಎಲ್ಲ ನ್ಯೂನ್ಯತೆಗಳು ಏನೇ ಬಂದರೂ ಜವಾಬ್ದಾರಿಗಳನ್ನು ನಿಭಾಯಿಸಿಕೊಂಡು ಟೂರ್ನಮೆಂಟ್ ಅನ್ನ ಅತಿ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ಇದು ಸತತವಾಗಿ ನಂದು ಟೂರ್ನಮೆಂಟ್ ಈ MPPL ಅನ್ನು ಸೃಷ್ಟಿಯಾದಾಗಿಂದ ನನ್ನ ಟೀಮ್ ಇದೆ. ಒಂದು ಬಾರಿ 0.026 ನನ್ನ ಕ್ವಾಲಿಫೈ ಮಿಸ್ ಆಗಿತ್ತು. ಲಾಸ್ಟ್ ಟೈಮ್ ನಾನು ಕ್ವಾಲಿಫೈ ಆಗಿದೆ ಸೆಮಿಫೈನಲ್ MSK ವಿರುದ್ಧ ಸೋತಿ 3rd ಪ್ಲೇಸ್ಗೆ ಆಗಿತ್ತು. ಈ ಬಾರಿ ನಾನು ನನ್ನ ತಂಡದಲ್ಲಿರ್ತಕ್ಕಂಥ ಎಲ್ಲ ಆಟಗಾರರ ಸಹಕಾರದೊಂದಿಗೆ ಈ ಬಾರಿ ನಾನು ವಿನ್ನರ್ ಆಗಿದ್ದೇನೆ, ಚಾಂಪಿಯನ್ ಆಗಿದ್ದೇನೆ. ತುಂಬಾ ಸಂತೋಷ ಇದೆ. ಹಾಗೆ ನನಗೆ ಒಂದು ಜವಾಬ್ದಾರಿನೂ ಕೊಟ್ಟಿದ್ದಾರೆ, ನೆಕ್ಸ್ಟ್ ಟೂರ್ನಮೆಂಟ್ ನಾನು ಮಾಡ್ಬೇಕಂತ. ಖಂಡಿತವಾಗ್ಲೂ ನಾನು ಮಾಡ್ತೇನೆ. ನೆಕ್ಸ್ಟ್ ಟೂರ್ನಮೆಂಟ್ ನ ಇದೇ ರೀತಿ ಚೆನ್ನಾಗಿ ನಾನು ಮಾಡ್ತೇನೆ. ಅದೇ ನನಗೆಲ್ಲ ಕ್ರೀಡಾಪಟುಗಳ ಸಹಕಾರ ಬೇಕು. ಏನು ಗಲಾಟೆಗಳಿಲ್ದಿರ ಎಲ್ಲ ಫೈನಲ್ಸು ತುಂಬ ಚೆನ್ನಾಗಾಗಿದೆ. ಈ ಒಂದು MPPL ಸೀಸನ್ನು ನಮಗೆ ನಮ್ಮ ಮಂಜು ಅವರು ಗೆದ್ದು ನಮಗೆ ಟೂರ್ನಮೆಂಟ್ ಮಾಡೋಕ್ಕೆ ಒಂದು ಆಪರ್ಚುನಿಟಿ ಕೊಟ್ಟರು. ಅದನ್ನು ಏನು ಕುಂದುಕೊರತೆ ಇಲ್ದಿರ ನಾವು ನಾಗನಹಳ್ಳಿ ಗ್ರಾಮಸ್ಥರವರು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದೀವಿ. ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನನ್ನ ಜೊತೆಯಲ್ಲಿ ಸದಾ ನಿಂತ್ಕೊಂಡಂಥ ನಮ್ಮ ಮಂಜಣ್ಣ ಮತ್ತು ವಿಶ್ವನಾಥ್ ಮತ್ತು ಮುರಳಿ, ನಮ್ಮ ಪುನೀತ್ ಅವರು ಎಲ್ಲ ನನ್ನ ಊರಿನ ಯುವಕರು. ನಾನು ಅವ್ರಿಗೆ ಚಿರುನುಡಿ ಇರ್ತೀನಿ ಅಂತ 2 ಮಾತುಗಳು ಹೇಳ್ತೀನಿ ಇಷ್ಟಪಡ್ತೀನಿ. MPPL ಸೀಸನ್ 5 ತುಂಬ ಅದ್ಧೂರಿಯಾಗಿ ಯಶಸ್ವಿಯಾಗಿ ಇವತ್ತು ನಮ್ಮ ವಿವೇಕಾನಂದ ವಿನ್ನರ್ ಆಗಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತೀವಿ ನಮ್ಮ ಆರ್ಗನೈಸ್ ಕಡೆಯಿಂದ. ಹಾಗೆ ರನ್ನರ್ಸ್ ಆಗಿರ್ತಕ್ಕಂಥ ಅವರೂ ಒನ್ ಆಫ್ ದಿ ವಿನ್ನರೇ, ಅದೇ ರನ್ನರ್ಸ್ ಆಗಿದ್ದಾರೆ. ಅವ್ರಿಗೂ ಧನ್ಯವಾದ ತಿಳಿಸ್ತೀವಿ. ಈ ನಮ್ಮ ಮಧು ಯಲ್ಲೋಜಿ ಅವರ ನೇತೃತ್ವದಲ್ಲಿ ಈ MPPL ಸೀಸನ್ 5 ತುಂಬ ಅದ್ಧೂರಿಯಾಗಿ ಮೂಡಿ ಬಂದಿದೆ. ಹೀಗೆ ಇದೇ ರೀತಿ ಯಾವುದೇ ರೀತಿ ದುಶ್ಚಟಗಳಿಗೆ ಒಳಗಾಗದೆ ಪ್ರತಿ ವಾರನೂ ಕ್ರಿಕೆಟ್ ಆಡ್ತಾ ಎಲ್ಲ ಯುವಕರು ಕ್ರೀಡೆಯಲ್ಲಿ ತೊಡಗಿಸ್ಕೊಂಡು ಕ್ರೀಡೆಯನ್ನು ಆಡಬೇಕಂತೇಳಿ ನನ್ನ ಮನವಿ. ಸೊ ಹಾಗೆ ಮುಂದಿನ ಸೀಸನ್ನು MPPL ಸೀಸನ್ 6 ನಮ್ಮ ಕಿರಣ್ ರವರು ವಿವೇಕಾನಂದ ವಿನ್ನರ್ಸು ಇನ್ನೂ ಯಶಸ್ವಿಯಾಗಿ ನಡೆಸ್ತಾರಂತ ಭರವಸೆ ನಮಗಿದೆ. ಎಲ್ರಿಗೂ ತುಂಬ ಧನ್ಯವಾದಗಳು. ಮೊದಲಾಗಿ ಇದು NCC ಡ್ರ್ಯಾಗನ್ ತುಂಬ ಧನ್ಯವಾದಗಳು. ಸೀಸನ್ 5 ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಅದೇ ರೀತಿ ಈ ಸೀಸನ್ 5 14 ತಂಡಗಳು ಭಾಗವಹಿಸಿದ್ದು, 4 ತಂಡಗಳು ಸೆಮಿಫೈನಲ್ ಹಂತಕ್ಕೆ ಬಂದಿದ್ವು. ಅದರಲ್ಲಿ ಗ್ಲ್ಯಾಡಿಯೇಟರ್ಸ್ ಮತ್ತು ಮಡಿವಾಳ ವಿವೇಕಾನಂದ ವಿನ್ನರ್ಸ್ ಅವರು ಫೈನಲ್ಗೆ ಕ್ವಾಲಿಫೈ ಆಗಿದ್ದಾರೆ. ನಾವು 3rd ಪ್ಲೇಸನ್ನು ಹೊಂದ್ಕೊಂಡಿದ್ದೀವಿ. ನಮಗೆ ಈ ಸೀಸನಲ್ಲಿ ಆಡೋಕ್ಕೆ ಚಾನ್ಸ್ ಕೊಟ್ಟ ಎಲ್ರಿಗೂ ಧನ್ಯವಾದಗಳು. ನಮ್ಮ ಪ್ಲೇಯರ್ಸು ಅಷ್ಟೇ ತುಂಬ ಚೆನ್ನಾಗಿ ಡಿಸಿಪ್ಲಿನಾಗಿ ಆಡಿದ್ದಾರೆ. ನಾವು ಸಹ 5 ಮ್ಯಾಚನ್ನು ಗೆದ್ದು ಕ್ವಾಲಿಫೈ ಆಗಿ ಸೆಮಿಫೈನಲ್ ಗಂಟ ಬಂದಿದ್ದೀವಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಅದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಇದೇ ಥರ ಚೆನ್ನಾಗಿ ಆಡಿ ಅಂತೇಳಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೀಸನ್ 5 ಈ ಸಲ ನಾಗನಹಳ್ಳಿ ಗ್ರಾಮಸ್ಥರು ಮತ್ತು ಎಸ್ಪೆಷಲಿ ಮಧು ಮತ್ತು ಅವರ ಸ್ನೇಹಿತರು ಆಯೋಜನೆ ಮಾಡಿದ್ದಾರೆ. ಅದ್ಭುತವಾದ ರೀತಿ ಆಯೋಜನೆ ಮಾಡಿದ್ದಾರೆ. ಎಲ್ಲ ಸೀಸನ್ಗಿಂತ ಈ ಸೀಸನ್ ಉತ್ತಮವಾದ ರೀತಿಯಲ್ಲಿ ಆಯ್ಕೆ ಮಾಡಿದ್ದಾರೆ. ನನ್ನ ತಂಡ ಸತತವಾಗಿ 5ನೇ ಬಾರಿಯಿಂದ ಇದು 1ನೇ ಬಾರಿ ಫೈನಲ್ಸ್ಗೆ ಬಂದಿದ್ದೀನಿ. 1ನೇ ಬಾರಿ ಫೈನಲ್ಸು ಅಂತಿಮ ಘಟ್ಟ ಬಂದಿರೋದ್ರಿಂದ ನನ್ನೆಲ್ಲ ಆಟಗಾರರ ಸಹಕಾರದಿಂದ ಅಂತಿಮ ಘಟ್ಟಕ್ಕೆ ಬಂದಿದ್ದೀನಿ. ಗೆಲುವು ಒಂದೇ ಮಾನದಂಡ ಆಗಿದೆ ಈಗ ನಮಗೆ. ಹಾಗೂ ಈ ಟೂರ್ನಿಯನ್ನು ಇಷ್ಟೊಂದು ಅದ್ಭುತವಾಗಿ ಆಯೋಜನೆ ಮಾಡಿರ್ತಕ್ಕಂತಹ ನಾಗನಹಳ್ಳಿ ಗ್ರಾಮಸ್ಥರಿಗೂ ಹಾಗೂ ಸ್ಪೆಷಲಿ ಮಧುರವರಿಗೆ ಒಂದು ಒಳ್ಳೆ ನಾಗನಹಳ್ಳಿಯವ್ರು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಪ್ರತಿ ವೀಕು ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿ ಎಲ್ಲ ಟೀಮ್ನು ನೀಟಾಗಿ ಸೆಟ್ ಮಾಡಿ ಎಲ್ಲರನ್ನೂ ಚೆನ್ನಾಗಿ ಆಡಿಸಿದ್ದಾರೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಈಗ ಫೈನಲ್ ಆಡ್ತಾ ಇರೋ ಗ್ಲಾಡಿಯೇಟರ್ಸರು ಮತ್ತು ಮಡಿವಾಳ ವಿವೇಕಾನಂದ ವಿನ್ನರ್ಸ್ಗೆ ಏನು ಇವತ್ತು ಮರಸೂರು ಪಂಚಾಯತಿ ಪ್ರೀಮಿಯಂ ಲೀಗ್ ಸೀಸನ್ 5ರ ಆರ್ಗನೈಸರ್ ಆಗಿ ನಾಗನಹಳ್ಳಿ ವಿಲೇಜರ್ಸು ತುಂಬ ಅದ್ಭುತವಾಗಿ ಆರ್ಗನೈಸ್ ಮಾಡಿದ್ದಾರೆ. ಈ ಒಂದು ಸೀಸನಲ್ಲಿ ಸ್ವಾಮಿ ವಿವೇಕಾನಂದ ವಿನ್ನರ್ಸು ಮತ್ತು ಮರಸೂರು ಗ್ಲಾಡಿಯೇಟರ್ಸು ಫೈನಲ್ಗೆ ತಲುಪಿದ್ದಾರೆ. ಎರಡೂ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಒಂದು ಕಾರ್ಯಕ್ರಮನ ಭಾಳ ಅದ್ಭುತವಾಗಿ ನಡೆಸ್ಕೊಂಡಂಥ ಮಧು ಆ್ಯಂಡ್ ಟೀಮ್ ಅವ್ರಿಗೆ ಭಾಳ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ. ಏನು ತಾವೆಲ್ಲ ನೋಡ್ತಿರ್ಬೋದು, MPPL ಸೀಸನ್ 5 ಆವೃತ್ತಿಯನ್ನು ನಾಗನಹಳ್ಳಿ ತಂಡದವರು ಆಯೋಜಿಸಿದ್ದಾರೆ. ಈ ಒಂದು ಕ್ರೀಡಾಕೂಟಕ್ಕೆ ಹಲವಾರು ತಾಲೂಕಿನ ಹಿರಿಯರು ಆಗಮಿಸಿ ಕ್ರೀಡಾವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಹಿರಿಯರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ಮೊದಲಿಗೆ ಈ ಸೀಸನ್ 5ನ ಚಾಂಪಿಯನ್ ಆದಂತಹ
ನಮ್ಮೂರಿನ ಇನ್ನೊಂದು ಟೀಮ್ ಆದಂತಹ ವಿವೇಕಾನಂದ ವಿನ್ನರ್ಸ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಮತ್ತು ಸೋತಂತಹ ರನ್ನರ್ ಅಪ್ ಆದಂತಹ ಗ್ಲಾಡಿಯೇಟರ್ಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಸೀಸನ್ 5 ಲಾಸ್ಟ್ ಟೈಮ್ ನಾವು ಗೆದ್ದಿದ್ವಿ ಸೀಸನ್ 4. ಮತ್ತು ನಾನು ಮೊದಲು ಹೇಳಿದ್ದೆ, ನಾವು ಗೆದ್ದರೆ ಮಧು ನಿಂಗೆ ಬಿಟ್ಕೊಡ್ತೀನಿ, ನೀನು ನಡೆಸು ಅಂತ ನಾನು ಹೇಳಿದ್ದೆ ಮಧುಗೆ. ನಾವು ಬಿಟ್ಕೊಟ್ಟಿದ್ದಕ್ಕೆ ಮಡಿವಾಳ ಗ್ರಾಮಸ್ಥರು ಬಿಟ್ಕೊಡೋದಕ್ಕೆ ಅವರು ಸಿಕ್ಕಾಪಟ್ಟೆ ಸಖತ್ತಾಗಿ ನಡೆಸಿದ್ದಾರೆ ಈ ಟೂರ್ನಮೆಂಟು. ಮಧು ಮತ್ತು ನಾಗನಕಳ್ಳಿ ಗ್ರಾಮಸ್ಥರಿಗೆ ನಾನು ಧನ್ಯವಾದಗಳು ಹೇಳ್ತೀನಿ. ಮತ್ತು ಈ ಸೀಸನ್ 5ನ 4ನೇ ಪ್ಲೇಸ್ MSK ನಾವು ಗೆದ್ದಿದ್ದೀವಿ. ಮತ್ತು 3ನೇ ಪ್ಲೇಸು ಆಡಿಷನ್ ಕ್ರಿಕೆಟರ್ಸ್ ಗೆದ್ದಿದೆ, ಅವ್ರಿಗೂ ಸಹ ಕಂಗ್ರ್ಯಾಟ್ಸ್ ಹೇಳ್ತೀನಿ ಎಲ್ಲರಿಗೂ. ಮತ್ತು ಈ 14 ತಂಡದಲ್ಲಿ ಭಾಗವಹಿಸಿದಂಥ ಎಲ್ಲ ಆಟಗಾರರಿಗೂ ನನ್ನ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ತುಂಬ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಟ್ಟಿದ್ದಾರೆ. ಸತತವಾಗಿ ಮರ್ಸೂರು ಪಂಚಾಯತಿ ಪ್ರೀಮಿಯರ್ ಲೀಗ್ ಅಂತ ಸತತವಾಗಿ ಇದು 5ನೇ ಬಾರಿ ಇರೋದು. 5ನೇ ಬಾರಿಯಲ್ಲಿ ನನ್ನ ತಂಡ ಚಾಂಪಿಯನ್ಸ್ ಆಗಿದೆ. ತುಂಬ ಖುಷಿ ಇದೆ ನನಗೆ. ಈ ಟೂರ್ನಮೆಂಟ್ನ ಆರ್ಗನೈಸ್ ಮಾಡಿರ್ತಕ್ಕಂಥ ನಾಗನೇಕನಹಳ್ಳಿ ಗ್ರಾಮಸ್ಥರಿಗೂ ಹಾಗೂ ಮಧುರವರಿಗೂ ನನ್ನ ತುಂಬುರದ ಧನ್ಯವಾದಗಳು. ಈ ರೀತಿಯಾಗಿ ನಮ್ಮ ಪಂಚಾಯತಿಯಲ್ಲಿ ಉತ್ತಮವಾದ ಟೂರ್ನಮೆಂಟ್ಸ್ನ ಆಗಬೇಕು. ಯಾಕಂದರೆ ನಮ್ಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಎಜುಕೇಟೆಡ್ಸು ಬೇರೆ ಎಲ್ಲೂ ಇಲ್ಲ. ಅದರಲ್ಲೂ ಎಸ್ಪೆಷಲಿ ನನಗೆ ತುಂಬ ಖುಷಿ ಏನಂದರೆ ಈ 5 ಸೀಸನ್ನಲ್ಲಿ 1 ಸೀಸನ್ ಮಾತ್ರ ಮರ್ಸೂರು ಕಪ್ ಹೊಡೆದಿದೆ, ಇನ್ನು 4 ಸೀಸನ್ನು ನಮ್ಮೂರೇ ಕಪ್ ಹೊಡೆದಿದೆ. ಅದು ನನಗೆ ತುಂಬ ಖುಷಿ ಇದೆ, ಹೆಮ್ಮೆ ಇದೆ ನನಗೆ. ಈ ಖುಷಿಯಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ, ನೆಕ್ಸ್ಟ್ ಸೀಸನ್ ಯಾರು ಗೆಲ್ತಾರೋ ಅವರು ಈ ಟೂರ್ನಮೆಂಟ್ ಮಾಡಬೇಕಂತ ಟೂರ್ನಮೆಂಟ್ ಆದಾಗಲಿಂದ ಈಗ ನಾನು ಗೆದ್ದಿದ್ದೀನಿ. ನೆಕ್ಸ್ಟ್ ಟೂರ್ನಮೆಂಟ್ ನಾನು ಆಯೋಜನೆ ಮಾಡಬೇಕು. ನನಗೆ 14 ತಂಡದ ಆಟಗಾರರು, ಎಸ್ಪೆಷಲಿ ನನ್ನೂರಿನ ಎಲ್ಲ ಹಿರಿಯರು ಸಹೋದರರು ನನಗೆ ಸಹಕಾರ ಮಾಡಿದರೆ ನಾನು ಯಶಸ್ವಿಯಾಗಿ ಟೂರ್ನಮೆಂಟ್ನ ಮಾಡ್ತೀನಿ. ಈ ಟೂರ್ನಮೆಂಟ್ನ ಇಷ್ಟು ಸಕ್ಸಸ್ಫುಲ್ಲಾಗಿ ಮಾಡೋದಕ್ಕೆ ಕಾರಣ ಆದಂಥ ಮಧು ಮತ್ತು ಅವ್ರ ತಂಡದ ಹಾಗೂ ನಾಗನೇಕನಹಳ್ಳಿ ಎಲ್ಲ ಗ್ರಾಮಸ್ಥರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು.